ಮುಖ್ಯಮಂತ್ರಿಗಳು ಯಾರು ವಿಕಲಚೇತನರು ಅಂತಂದ್ರೆ ಯಾರು ವಿಕಲಚೇತನರಾಗಬೇಕು ಅಂತ ಹೇಳಿ ಬಯಸಿ ಅವರು ಜನ್ಮವನ್ನ ಪಡೆಯೋದಿಲ್ಲ. ಅವರ ಒಂದು ಪೂರ್ವ ಜನ್ಮದ್ದು ಅಥವಾ ಅವರ ಪೋಷಕರು ತಂದೆ ತಾಯಂದಿರ ತಪ್ಪಿನಿಂದ ಆ ವಿಕಲಚೇತನರಾಗಲಿಕ್ಕೆ ಸಾಧ್ಯ ಆಗ್ತದೆ. ಅಂತಹವರ ನೆರವಿಗೆ ಇಷ್ಟೆಲ್ಲ ಸಂಘ ಸಂಸ್ಥೆಗಳು ಶ್ರಮ ವಹಿಸಿ ಅವರನ್ನು ಕೂಡ ಸಮಾಜದಲ್ಲಿ ಬೇರೆ ಯಾರಿಗೂ ಕೂಡ ಕಡಿಮೆ ಇಲ್ಲ ಅಂತಕ್ಕಂಥ ಒಂದು ಸ್ವಾಭಿಮಾನವನ್ನ ಕೀಳರಿಮೆಯನ್ನ ತೆಗೆದಾಡ್ತಕ್ಕಂಥ ಈ ಒಂದು ಪ್ರಯತ್ನದ ಕಾರ್ಯಕ್ರಮ, ಈ ಕಾರ್ಯಕ್ರಮಕ್ಕೆ ಸಹಕರಿಸಿರ್ತಕ್ಕಂಥ ಎಲ್ಲರಿಗೂ ಕೂಡ ನಾನು ಅಭಿನಂದನೆಗಳನ್ನ ಸಲ್ಲಿಸಿ ಮತ್ತೆ ವಿಶೇಷವಾಗಿ ತನ್ನನ್ನು ಈ ಒಂದು ಉಪಯೋಗ ಪಡ್ಕೋಬೇಕಾಗ್ತದೆ. ಇಲ್ಲಿ ಏನು ತಪಾಸಣೆಯನ್ನ ಮಾಡಿ ಅವರಿಗೆ ಬೇಕಿರ್ತಕ್ಕಂಥ ಸಾಧನ ಸಲಕರಣೆಗಳನ್ನ ಕೊಡ್ತಕ್ಕಂಥದ್ದು ಮೂರೇ ರೋಗಕ್ಕೆ ಮಾತ್ರ. ಆರ್ಥೋ ಮತ್ತೆ ವಿಜುವಲಿ ಇಂಪೇರ್ಡ್ ಮತ್ತೆ ಮೆಂಟಲಿ ರಿಟಾರ್ಡೆಡ್ ಇಷ್ಟಕ್ಕೆ ಮಾತ್ರ ಈ ದಿವಸ ನೋಡ್ತಕ್ಕಂಥದ್ದು. ಬೇರೆ ಕಾಯಿಲೆಗಳಿಗೆ ಬೇರೆ ಇನ್ನೊಮ್ಮೆ ಒಂದು ತಪಾಸಣಾ ಶಿಬಿರವನ್ನ ಮಾಡೋಣ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ ಅವರೆಲ್ಲರಿಗೂ ಕೂಡ ಉತ್ತಮ ಅವ್ರು ಯಾರು ಕೂಡ ಅವರು ನಮ್ಮ ಈ ಸ್ವಾಭಿಮಾನ ಬರಬೇಕು. ಅವರು ನಾನು ಅಂಗವಿಕಲತೆ ಇದೆ ಅಂತಕ್ಕಂಥ ದೃಷ್ಟಿಯಿಂದ ಅವರಲ್ಲೇ ಒಂದು ರೀತಿಯ ಕೀಳರಿಮೆಯ ಭಾವನೆ ಬರಬಾರ್ದು. ನಾನು ಕೂಡ ಏನು ಕಡಿಮೆ ಇಲ್ಲ ಅಂತೇಳಿ ಈಗಾಗಲೇ ಮಾತನಾಡಿದಾಗೆ IAS ಅಧಿಕಾರಿ ಇಡೀ ರಾಷ್ಟ್ರದಲ್ಲೇ ಪ್ರಥಮ ಸ್ಥಾನ ಯಾರಪ್ಪ ಅಂದ್ರೆ ಅಂಗವಿಕಲರು. ಆದ್ರಿಂದ ಅಂಗವಿಕಲರು ಯಾರಿಗಿಂತ ಕಡಿಮೆ ಇಲ್ಲ ಅಂತಕ್ಕಂಥ ಒಂದು ದೃಢವಾದಂತ ಮನಸ್ಸಿನ ನಿರ್ಧಾರ ನಿಮ್ಮಲ್ಲಿ ಬರಬೇಕು ಅಂತಕ್ಕಂಥದ್ದು. ನಿಮ್ಮ ಪರವಾಗಿ ಸರ್ಕಾರ ಇದೆ, ಜನಪ್ರತಿನಿಧಿಗಳಿದ್ದಾರೆ, ಸಾರ್ವಜನಿಕ ಸಂಘ ಸಂಸ್ಥೆಗಳು ನಿಮಗಿದೆ. ಆ ಒಂದು ಹಿನ್ನೆಲೆಯಲ್ಲಿ ಈ ಒಂದು ಸೌಲಭ್ಯಗಳನ್ನ ತಾವೆಲ್ಲ ಸದುಪಯೋಗ ಪಡಿಸ್ಕೊಳ್ತೀರಿ ಅಂತಕ್ಕಂಥ ಮಾತನ್ನು ಕೂಡ ಹೇಳಿ ಈ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಆಶಾ ಕಾರ್ಯಕರ್ತರು ಕೂಡ ಹೆಚ್ಚು ಆಸಕ್ತಿಯನ್ನು ವಹಿಸಿದ್ದಾರೆ. ಅವ್ರಿಗೂ ಕೂಡ ನಾನು ಅಭಿನಂದನೆಯನ್ನು ಸಲ್ಲಿಸಿ ಈ ಕಾರ್ಯಕ್ರಮದ ಉದ್ದೇಶ ಸಫಲ ಆಗಬೇಕು. ಆ ಸಫಲ ಆಗ್ತಕ್ಕಂಥದ್ದಕ್ಕೆ ಎಲ್ಲರೂ ಕೂಡ ಸಹಕಾರ ಅತಿ ಅವಶ್ಯ. ಫಲಾನುಭವಿಗಳಿರ್ಬೋದು ಮತ್ತೆ ಸಂಘಟನೆ ಮಾಡ್ತಕ್ಕಂಥವ್ರು ಇರ್ಬೋದು, ಎಲ್ಲರೂ ಕೂಡ ಸಹಕರಿಸಿ ಈ ಕಾರ್ಯಕ್ರಮ ಯಶಸ್ವಿ ಆಗಬೇಕು, ಫಲಾನುಭವಿಗಳಿಗೆ ಇದರ ಉಪಯುಕ್ತ ಲಾಭ ಆಗಬೇಕು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ವಿಶೇಷವಾಗಿ ಹೇಳಲಿಕ್ಕೆ ಬಯಸಿ ನಾನು ಮತ್ತೊಮ್ಮೆ ಎಲ್ಲರಿಗೂ ಕೂಡ ಯಶಸ್ಸನ್ನು ಕೋರಿ ನನ್ನ ಎರಡು ಮಾತುಗಳನ್ನು ಮುಗಿಸ್ತೇನೆ.